ಮೇಲೆ ನಡೆಯುವುದರಿಂದಾಗಿ ಇದು ಸರ್ಕಾರದ ಕೈಯಲ್ಲಿ ಒಂದು ಸೂತ್ರ ಆದಂಗೆ ಆಯ್ತದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ, ಅದಕ್ಕೆ ಇದು ನಾವು ಯಾಕಪ್ಪ ಇದರ ಜಾಮೀನು ಕೊಡೋದಕ್ಕೆ ನೀವು ನಿಮ್ಮ ಮಾತುಗಳನ್ನ ಅಥವಾ PMLA ಪ್ರಕಾರನ ಯಾಕೆ ವಿಚಾರ ಮಾಡಬೇಕು, ಅದಕ್ಕೆ ಜನ್ಯೂನ್ ನಡೆಸ್ತಪ್ಪ ಅಂದ್ರೆ ನಾವು ಕೊಡೋದು ಯೋಗ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಅರ್ಥ ಇಡೀ ವಿಶ್ವಾಸವನ್ನು ಜನರಿಂದ ಕಳ್ಕೊಳ್ಳಿಕ್ಕತ್ತದ. ಕೇವಲ ಸರ್ಕಾರದ ಆಡಳಿತಾರೂಢ ಪಕ್ಷದ ಕೈಗೊಂಬೆ ಕೆಲಸ ಮಾಡಲಿಕ್ಕತ್ತದಪ್ಪ ಇಡಿ ಅಂತೇಳಿ. ಅದಕ್ಕಾಗಿ ಈ ಡಿಯನ್ನು ನಾವು ಈ ಕಾನೂನಿನ ಬದಲಾಗಿ ಜಾಮೀನು ಕೊಡೋ ವಿಷಯದಲ್ಲ ಅಥವಾ ಇನ್ನಷ್ಟು ಇಲ್ಲಿಯವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಇನ್ನಷ್ಟು ಅದನ್ನು ರಿಲ್ಯಾಕ್ಸೇಷನ್ ಮಾಡಿ ಇಡಿಯ ಒಂದು ಹಕ್ಕುಗಳನ್ನ ಅಥವಾ ಒಂದು ಅದೇನೋ ವಯಸ್ಸಾದ ಕೆಲಸ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಬಹುದಾ, ಮಾಡೋಕ್ಕೆ ಸಾಧ್ಯನಾ ಅನ್ನೋಂಥ ಚರ್ಚೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟದ ಈ ಒಂದು ಸರ್ಕಾರಕ್ಕೆ ನೀವು ಇದನ್ನು ಬಂದ್ ಮಾಡಲೇಬೇಕು ಅಂತೇಳಿ. ಅನಗತ್ಯ ಎನ್ಕ್ವೈರಿ ಹೆಸರಲ್ಲೇ ತಂದು ಟಾರ್ಚರ್ ಮಾಡಿ ಅವರು ಬದುಕುವ ಸ್ವಾತಂತ್ರ್ಯವನ್ನು ನೀವು ಕಸ್ಕೊಳ್ಳೋಂಥ ಕೆಲಸ ಮಾಡೋದ್ರಿಂದಾಗಿ ನಾವು ಯಾಕೆ ಅದನ್ನು ಈ ಡಿಯನ್ನು ನಾವು ಪ್ರಶ್ನೆ ಮಾಡಬಾರ್ದು, ಅದಕ್ಕೆ ರೂಲ್ಸ್ ಚೇಂಜ್ ಯಾಕೆ ಮಾಡಬಾರ್ದು ಅನ್ನೋಂಥ ಮಾತನ್ನು ಮಾತಾಡಿದ್ರೆ, ಅದಕ್ಕೆ ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಕೇಳಿದಂಥ ಈ ಒಂದು ಪ್ರಶ್ನೆಯಿಂದಾಗಿ ಇಡಿ ಆದರೂ ಸಹಿತ ಒಂದಿಷ್ಟು ಏನಾದರೂ ಚೇಂಜ್ ಆಗಬಹುದಾ ಅನ್ನುವಂಥ ಮಾತು. ಆದರೆ ಅಷ್ಟು ಸುಲಭವಾಗಿ ಅದು ಚೇಂಜ್ ಆಗ್ತದೆ ಅಂತೇನು ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ಮಾಡ್ತದೆ ಅನ್ನೋದು ಅಷ್ಟು ಮುಖ್ಯದ. ಇಡಿ ಮೇಲೆ ಮಾತ್ರ ಹಿಡಿದು ಬೇಕು ಅನ್ನುವಂಥ ಮಾತು ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಕಾನೂನು ಇಷ್ಟ ಹೌದು, ಕಳ್ಳರು ಹಿಡಿಬೇಕು, ಶಿಕ್ಷೆ ವಿಧಿಸ್ಬೇಕು, ಅದಕ್ಕೆ ಮಾಡಿದಿರಿ.